ಆಫ್ ಇಂಡಿಯನ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ನಾವು ಎಂದಿನಂತೆ ತೆರೆಮರೆಯಲ್ಲಿ ಸಾಧನೆ ಮಾಡಿರುವಂತಹ ಸಾಕಷ್ಟು ಉದ್ಯಮಿಗಳ ಒಂದು ಸಾಧನೆಯನ್ನ ಪರಿಚಯ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗೆ ಕೂಡ ಇವತ್ತು ನಮ್ಮ ಜೊತೆ ಒಂದು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಸೊ ವಿಶೇಷ ಅನ್ನೋಕ್ಕಿಂತ ಅವರು ಒಂದಾನೊಂದು ಕಾಲದ ಮಹಾನ್ ಹುಡುಕ ವ್ಯಕ್ತಿ, ಹಾಗೆ ಭಿಕ್ಷುಕ ಕೂಡ ಹೌದು. ಆದ್ರೆ ಇವತ್ತು ಅವರು ಒಂದು ಸಾಧನೆಯನ್ನ ಮಾಡಿ ಮಹಾನ್ ಸಾಧಕ ಅನ್ಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಯಾವ ಕುಡಿತದ ಮೂಲಕ ಇಡೀ ಜೀವನದ ಅರ್ಥವನ್ನ ಕಳ್ಕೊಂಡಿದ್ರು ಅದೇ ಕುಡಿತವನ್ನ ಒತ್ತೋಡಿಸಿ ಇವತ್ತು ಬದುಕಿನ ಅರ್ಥವನ್ನ ಕಂಡುಕೊಂಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಸಾಕಷ್ಟು ಸಮಾಜದಲ್ಲಿ ಇರುವಂತಹ ಮದ್ಯ ವ್ಯಸನದಿಂದ ಮುಕ್ತವಾಗುವುದಕ್ಕೆ ಶ್ರೀ ಸಾಯಿ ಫ್ರೀಡಮ್ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಸಾಕಷ್ಟು ಜನರ ಬದುಕಿಗೆ ನೆರವಾಗ್ತಾ ಇದ್ದಾರೆ. ಸೊ ನಾನು ಅವರ ಕಥೆಯನ್ನ ಹೇಳೋದಕ್ಕಿಂತ ಖುದ್ದು ಅವರ ಬಾಯಲ್ಲೇ ಅವರ ಜೀವನದ ಕಥೆಯನ್ನ, ಅವರ ಸಾಧನೆಯನ್ನ, ಅವರ ಏಳು ಬೀಳುವನ್ನ ಏನು ಅಂತ ಕೇಳೋಣ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬ ಹೃದಯದ ಸ್ವಾಗತ. ವೆಲ್ಕಮ್ ಟು ಐಕಾನ್ಸ್ ಆಫ್ ಇಂಡಿಯನ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಕೆಲಸ ಕಾರ್ಯ ಎಲ್ಲ? ನಾವು ಕುಡ್ದಿಲ್ಲ ಅಂದರೆ ಜೀವನ ಚೆನ್ನಾಗಿರುತ್ತೆ, ನಡೀತಾ ಇದೆ ಜೀವನ, ಇಟ್ಸ್ ಓಕೆ. ಕುಡ್ತಾ ಬಿಟ್ಟು ಸುಮಾರು ಜನ ನಮ್ಮಲ್ಲಿ ರಿಕವರಿ ತೊಗೊಂಡು ಅವ್ರ ಜೊತೆಲಿ ನಾವು ಮಿಂಗಲ್ ಆಗಿ ಇವತ್ತು ಅವ್ರ ಜೊತೆ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಜೀವನನೂ ಚೆನ್ನಾಗಿದೆ ಮೇಡಮ್. ಓಕೆ ಸರ್, ಇವತ್ತು ಸಾಕಷ್ಟು ಜನರಿಗೆ ನೀವು ಈ ಒಂದು ಸಾಧನೆ ಮೂಲಕ ಪ್ರದೀಪ್ ದುಬೈ ಅಂತ ಹೆಸರನ್ನ ಪಡ್ಕೊಂಡಿದ್ದೀರಾ. ಸೊ ಒಂದು ಸಣ್ಣದ ಪರಿಚಯವನ್ನ ನಿಮ್ಮ ಬಗ್ಗೆ ಹೇಳ್ಬೋದಾ? ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಹೇಗೆ ಈ ಒಂದು ಕ್ಷೇತ್ರಕ್ಕೆ ನೀವು ಕಾಲಿಟ್ರಿ ಅಂತ? ಇದು ಬಂದ್ಬಿಟ್ಟು ನಮ್ಮ ತಂದೆ ತಾಯಿ, ನಾವು 4 ಜನ ಮಕ್ಕಳು. ನಮ್ಮ ತಂದೆ ಬಂದು BLನಲ್ಲಿ ಎಕ್ಸಿಕ್ಯೂಟಿವ್ ಕ್ಯಾಂಟೀನ್ ಸೂಪರ್ವೈಸರ್, ದೊಡ್ಡ ಮಹಾನ್ ವ್ಯಕ್ತಿ. ಅಂದರೆ ಒಂದು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ಸ್ ಅಂದರೆ ಒಂದು. ನಮ್ಮ ತಾಯಿ ಬಂದು ಹೌಸ್ ವೈಫು, ಮನೇಲಿ ಕೆಲಸ ಮಾಡ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ಅದೇ ಎಲ್ಲ ಮನೆಯಲ್ಲೂ ಏನು ಮಾಡ್ತಾರೆ, ನಮ್ಮ ಮನೆಯಲ್ಲೂ ಅದೇ ಮಾಡಿದ್ರು. ಓದೋದಕ್ಕೆ ಮತ್ತು ಕೆಲವು ವಿಷಯಗಳಿಗೆ ಎಲ್ಲ ಕೋಆಪ್ರೇಟ್ ಮಾಡಿದ್ರು. ಆದರೆ ನನ್ನಲ್ಲಿರೋ ಅಹಂಕಾರನೋ ದುರಹಂಕಾರನೋ ಗೊತ್ತಿಲ್ಲ, ನನಗೊಂದು ಅಡಿಕ್ಷನ್ಗೆ ಕರ್ಕೊಂಡು ಹೋಗ್ತು. ಅದು ಯಾವ ರೀತಿ ಅಂದರೆ, ಸ್ವಲ್ಪ ನನ್ನ ವಯಸ್ಸು ಚಿಕ್ಕದಿರಬೇಕಾದ್ರೆ ಸುಮಾರು 9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ನನ್ನ ಫಸ್ಟು ಕುಡಿತ, ಫಸ್ಟ್ ಡ್ರಿಂಕ್ ಬಂದು ನಂದು ಬಿಯರಿಂದ ಸ್ಟಾರ್ಟ್ ಆಯಿತು. ಬಿಯರಿಂದ ಬಂದು ಈ ಪ್ಯಾಕೆಟ್ ಸಾರಾಯಿ ಬರುತ್ತೆ, ಅದು ನಮ್ಮ ಮನೇಲೊಬ್ಬರು ಫ್ಯಾಮಿಲಿ ಮೆಂಬರು ತರಿಸ್ತಾಯಿದ್ರು, ನಮ್ಗೆ ಗೊತ್ತಿಲ್ಲ ಅದು. ಹಾಂ, ಪ್ಯಾಕೆಟ್ ಫೇಮಸ್ಸು. ಆದರೆ ಅದು ಬಿಸ್ಲರಿ ವಾಟ್ರ್ ತೊಗೊಂಬ ಅಂತ ಕಳಿಸ್ತಾಯಿದ್ರು ಅವ್ರು ಕುಡಿಯೋಕ್ಕೆ. ನಾವು ತರ್ತಾಯಿದ್ವಿ. ನಮ್ಮೊಂದು ಡ್ರಾಪ್ 2 ಡ್ರಾಪು ಒಂದು ಕಾರ್ಕಲ್ಲಿ ಹಾಕಿ ಕೊಡ್ತಾಯಿದ್ರು. ಕುಡಿದ್ರೆ ಒಳ್ಳೆ ಊಟ ಮಾಡ್ತೀಯಪ್ಪ ಅಂತ. ನಾವು ಏನೋ ಆ ವಯಸ್ಸಲ್ಲಿ ದೊಡ್ಡವ್ರು ಹೇಳೋ ಮಾತೆಲ್ಲ ಕೇಳಬೇಕಲ್ಲ, ಆ ಥರ ನಡೆದಿದ್ದು. ಆಮೇಲೆ ಅದು ಸ್ವಲ್ಪ ಸ್ಟಾಪ್ ಆಯಿತು. ಏನು ಅಂಥದ್ದೇನು ಅವಾಲಿಂದ ಕುಡಿಬೇಕು ಅಂತ ಏನಿರಲಿಲ್ಲ. ಆದರೆ ಬರ್ತಾ ಬರ್ತಾ ಮನೆ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟೋಕ್ಕೆ ಸ್ಟಾರ್ಟ್ ಆಯಿತು. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ದೊಡ್ಡವರಿದ್ದಾರೆ, ನಮ್ಮ ಬ್ರದರ್ ಒಬ್ಬರು, ಅವರು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರು. ಒಂಥರ ಫಿಲಮ್ ಸ್ಟಾರ್ ಇದ್ದಂಗಿದ್ರು ನಮ್ಮ ಬ್ರದರ್. ಅನಿಲ್ ಕಪೂರ್ ಇದ್ದಂಗಿದ್ರು. ಚೆನ್ನಾಗಿ ಕೆಲಸ ಮಾಡಿಕೊಂಡು ಬರ್ತಾಯಿದ್ರು, ಚೆನ್ನಾಗಿದ್ದರು. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ದಿನ ಬಸ್ಸಲ್ಲಿ ಎಡುವಿ ಅಂತ ಒಂದು ಕಾಲು ಬಿತ್ತು. ಒಂದು ಕಾಲು ಎದುಳೋಕ್ಕಾಗಲಿಲ್ಲ, ಅವ್ರಿಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ನಾವು ನಮ್ಮ ತಂದೆ ಪಾಪ ತುಂಬ ಕಷ್ಟ ಬಿದ್ದು, ನಮ್ಮ ತಂದೆ ತಾಯಿ ಹಾಸ್ಪಿಟ್ಲು, ದೇವಸ್ಥಾನ, ಏನೇನು ಮಾಟ ಮಂತ್ರ ಎಲ್ಲ ಮಾಡಿಸಿದ್ರು. ಆಮೇಲೆ ಸರಿ ಹೋಗಿಲ್ಲ, ಇನ್ನೊಂದು ಕಾಲು ಬಿದ್ದೋಯ್ತು. ಅವಾಗ ನನಗೆ ಅವಾಗ 10th ಫೇಲ್ ಆಗಿದ್ದೆ ನಾನು. ನಮ್ಮ ಬ್ರದರ್ 10th ಫೇಲ್ ಆಗಿದ್ದರು. ಅವರು ಆ ಮಟ್ಟಿಗೆ ಬರೋಷ್ಟರಲ್ಲಿ ನಾನು 10th ಫೇಲ್ ಆಗಿದ್ದೆ. 10th ಫೇಲ್ ಆದಾಗ ಏನು ಮಾಡೋದು, ನನ್ನೊಂದು 2 ಸಬ್ಜೆಕ್ಟ್ ಹೋಗಿತ್ತು. ಏನು ಮಾಡೋದು, ಇನ್ನೊಂದು ಮಾಡೋಣ ಅಂದ್ಬಿಟ್ಟು ಮನೆಗೆ ನ್ಯೂಸ್ ಪೇಪರ್ ಆಗ್ತಾಯಿದ್ದೆ. ಆವಾಗ ಪರ್ ಮಂತ್ 25 ರೂಪೀಸ್, 5 ಗಂಟೆಗೆ ಎದ್ದೇಳಬೇಕಾಗಿತ್ತು. ಅವಾಗ ಒಂಥರ ಎಂಗೇಜ್ ಅಲ್ವಾ, ಬೆಳಿಗ್ಗೆ ಎದ್ದು ಹೋಗೋದು ಮಾಡೋದು. ಇಲ್ಲ, ಇದು ಯಾಕೆಂದರೆ ನಮ್ಮ ಬ್ರದರ್ ಬಂದು ಬೆಟರ್ ಬಿದ್ದೋಗ್ಬಿಟ್ಟಲ್ಲ. ಅವಾಗೇನಾಯ್ತು, ಎಲ್ಲ ನಮ್ಮ ಮನೆಯೆಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ರು. ಇವಾಗ ಯಾಕೆ ಹಿಂಗಾಗೋಯ್ತು, ನಮ್ಮ ತಂದೆ ತಾಯಿಗೆ ದೊಡ್ಡ ಮಗ ಹಿಂಗಾಗೋದ್ನಲ್ಲ ಅಂತ. ನಮ್ಮ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋದು, ಈಗ ಬರೀ ಮೆಡಿಕಲ್ಲು, ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ ಈ ಥರನೇ ಅವ್ರು ಬ್ಯುಸಿ ಆಗಿಬಿಟ್ರು. ನಮ್ಮ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋದು ಕಮ್ಮಿ ಆದರು. ನಾವೇನು ಮಾಡಿದ್ವಿ, ಮನೆ ಕಷ್ಟ ನೋಡ್ಬಿಟ್ಟು ನಮ್ಮ ತಂದೆ ತಾಯಿ ಹತ್ರ ಏನು ಕೇಳ್ತಾ ಇರಲಿಲ್ಲ. ನಾನೇ ಕಷ್ಟ ಬಿದ್ದು ಇದು ಮಾಡ್ತಾಯಿದ್ದೆ. 25 ರೂಪೀಸ್ ಕೊಟ್ಟು ಪರ್ ಮಂತ್ ಬರ್ತಾಯಿತ್ತು. ಆಮೇಲೆ ಸೈಕಲ್ ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ. ಪರ್ ಡೇ 5 ರೂಪೀಸು. ಏನೋ ಅವ್ರು ಕೇಳಿದ್ದು ಎತ್ತು ಕೊಡಬೇಕಾಗಿತ್ತು. ಅವ್ರ ಅಂಗಡಿಗೆ ಕಳಿಸಿದ್ರೆ ಅಂಗಡಿಗೆ ಹೋಗ್ಬೇಕಾಗಿತ್ತು. ಈ ಥರ ಇದೊಂದು 150 ರೂಪಾಯಿ ಸಿಗ್ತಾಯಿತ್ತು, ಅದೊಂದು 25. ಅದನ್ನು ಮನೇಲಿ ಸ್ವಲ್ಪ ಕೊಡ್ತಾಯಿದ್ದೆ. ಏನೇನಾದ್ರು ಬೇಕು ಅಂದರೆ
ಆ ಟೈಮಲ್ಲಿ ಒಂದು ಸೋಪು, ಪೇಸ್ಟು, ಬ್ರಷು, ಅಕ್ಕಿ ಇನ್ನೂ ಬೇಕಾದ್ರೆ ತಂದಾಗ್ತಾಯಿದ್ದೆ. ಜವಾಬ್ದಾರಿ ಇತ್ತು, ಐ ಆಮ್ ರೆಸ್ಪಾನ್ಸ್ ಪರ್ಸನ್. ಆದರೆ ನನಗೆ ಆ ಡ್ರಿಂಕ್ಸ್ ಇತ್ತಲ್ಲ, ಅದು ಅಬ್ಸೆಷನ್ ಒಂಥರ. ಟೇಸ್ಟು ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದು ವೀಕ್ಲಿ ಒಂದ್ಸಲಿ ಯಾವತ್ತೋ ಮಾಡ್ತಾಯಿದ್ದೆ, ಗೊತ್ತಿಲ್ಲದೆ ಕದ್ದು ಮುಚ್ಚಿ. ಅದ್ರಲ್ಲಿ ನಮ್ಮ ಅಣ್ಣನೂ ಆಲ್ಕೋಲಿಕ್. ಸ್ನೇಹಿತರು ಫಸ್ಟು. ಯಾಕಂದರೆ ಅವ್ರು ಹೇಗಾರೆ ಎಲ್ಲ ಶೇರ್ ಮಾಡ್ತಾಯಿದ್ವಿ. 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಎಲ್ಲ ಶೇರ್ ಮಾಡಿ ಒಂದು ಬಿಯರ್ ತೊಗೊಂಡು ಸುಮಾರು ಒಂದು 4 ರಿಂದ 5 ಜನ ಕುಡಿತಾಯಿದ್ವಿ. ಒಂದಿಷ್ಟು ಹಾಕ್ಕೊಳ್ಳೋದು, ಅದು ಫುಲ್ ನೀರು ಹಾಕ್ಕೊಳ್ಳೋದು. ಬೇರೆಯವ್ರು ಮಾಡ್ತಾರಲ್ಲ, ಅದರಲ್ಲಿ ಏನಿರುತ್ತೆ ನಮ್ಗೆ ಕ್ಯೂರಿಯಾಸಿಟಿ ಗೊತ್ತಿಲ್ಲ. ಆದರೆ ಅದು ಕುಡ್ದಾದ್ಮೇಲೆ ಒಂಥರ ಪವರ್ ಬರೋದು, ಏನೋ ಒಂಥರ ಮೀಟ್ರ್ ಬರೋದು. ಇನ್ನು ಹೇಳ್ತಾರಲ್ಲ ಇವಾಗ ಮೀಟ್ರ್ ಬೇಕು ಅಂದರೆ ಕ್ವಾರ್ಟ್ರ್ ಬೇಕು ಅಂತ, ಆ ಥರ ನನಗೆ ಮೀಟ್ರ್ ಬರಬೇಕು ಅದು ಮಾಡ್ತಾಯಿದ್ವಿ. ಆವಾಗ ಹುಡುಗರೆಲ್ಲ ಹೊಡಿಯೋಡು, ಹಂಗೆ ಹೊಡಿಯೋ, ಹಿಂಗೆ ಮಾಡೋ, ಗಲಾಟೆ ಮಾಡೋ, ಇದು ಮಾಡೋ, ತರಲೆ ಕೆಲಸಗಳು. ಈ ಹುಡುಗಿರಿಗೆ ರೇಗಿಸೋದು, ಏನಾದ್ರು ಒಂದು ಮಾಡೋದು, ಒಂದು ಕ್ರಿಕೆಟ್ ಆಡೋದು, ಒಂದು ಏನೋ ಒಂದು ಸ್ಪೋರ್ಟ್ಸಲ್ಲಿ ಕೆಲವು ವಿಷಯಗಳು ಎಲ್ಲದರಲ್ಲೂ ಒಟ್ಟಲ್ಲಿ ನನಗೇನು ಗೊತ್ತಿಲ್ಲ ಅಂತಿಲ್ಲ, ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇತ್ತು. ಅದು ತೊಗೊಂಡೇ ಇದ್ದಾಗ ಸ್ವಲ್ಪ ಫೀಲಿಂಗ್ಸ್ ಆಗ್ತಾಯಿತ್ತು. ಮನೇಲಿ ಕಷ್ಟ ಆಯಿತು. ಮನೇಲಿ ಊಟಕ್ಕೆ ಒಂದ್ಸಲ ಗತಿ ಇರ್ತಿರಲಿಲ್ಲ, ತುಂಬ ಕಷ್ಟ ಆಗೋಯಿತು. ನಮ್ಮ ಬ್ರದರ್ಗೆ ವಿಕ್ಟೋರಿಯಾ, ಮಾತಾಸು, ನಿಮ್ಯಾನ್ಸು ಮತ್ತು ಮಡಿವಾಳ ಸೆಂಟ್ ಜಾನ್ಸು ಇಲ್ಲೆಲ್ಲ ಅಡ್ಮಿಟ್ ಮಾಡ್ತಾರೆ. ಆವಾಗ ನಮ್ಮಲ್ಲಿ ಬಸ್ಸಿಗೆ ಹೋಗೋ ಕಾಸು ಇರ್ತಿರಲಿಲ್ಲ. ನಡ್ಕೊಂಡು ಹೋಗಿ ನಾನು ಊಟ ಕೊಟ್ಟು ಬರ್ತಾಯಿದ್ದೆ. ನಮ್ಮ ತಾಯಿ ಅಡುಗೆ ಮಾಡೋರು. ಆವಾಗ ಹಿಂಗಿತ್ತು ಅಂದರೆ ಪರಿಸ್ಥಿತಿ, ನಮ್ಮ ಮನೇಲಿ 4-5 ಜನ ಊಟ ಮಾಡೋಕೆ ಅಷ್ಟು ಊಟ ಇತ್ತು. ನಾವು ಇದ್ದಿದ್ದು 4-2-6 ಜನ ಇದ್ವಿ. ಯಾರು ಒಬ್ಬರಲ್ಲ ಇಬ್ಬರು ಹೊಟ್ಟೆಸ್ಕೊಂಡು ಮಲಗಬೇಕಾಯ್ತು, ಇಲ್ಲಾಂದರೆ ಅದನ್ನೇ ಹಂಚ್ಕೊಂಡು ತಿನ್ನಬೇಕಾಯ್ತು. ಹೊಟ್ಟೆ ತುಂಬ ಯಾರು ಊಟ ಮಾಡ್ತಿರ್ಲಿಲ್ಲ. ಆ ಪರಿಸ್ಥಿತಿ ಬಂದಿತ್ತು. ನಾನು ನೋಡಿದೆ. ಆಮೇಲೆ ನಮ್ಮ ಫ್ರೆಂಡ್ ಅವರ ಬ್ರದರ್ ಒಬ್ಬರು ಹೇಳಿದ್ರು, ಪ್ರದೀಪ್ ನೀನು ತುಂಬ ಒಳ್ಳೆ ಹಾನೆಸ್ಟಿಯಾಗಿ ಕೆಲಸ ಮಾಡ್ತೀಯಪ್ಪ, ಸೈಕಲ್ ಶಾಪಲ್ಲಿ ಕೆಲಸ ಮಾಡ್ತೀರ, ನಿಮ್ಮೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂದರು. ಏನಪ್ಪ ಅಂದರೆ ಕ್ಯಾಶಿಯರ್ ಕೆಲಸ ಅಂದರು. ಆಯಿತು ಅಂತ ನಾನು ಎಲ್ಲಿ ಅಂದರೆ ಮೇನು ನಾನು ಕೆಟ್ಟೋಗೋದಕ್ಕೆ ನಾನು ಕಾರಣ ಅಂತ ಹೇಳಿದ್ರೆ, ಶ್ರೀರಾಮ್ಪುರದಲ್ಲಿ ಒಂದು ವೈನ್ ಸ್ಟೋರ್ ಇದೆ, ಅದು ಹೆಸರು ಬೇಕಾಗಿಲ್ಲ, ಇವಾಗಲೂ ಇದೆ ಅದು. ಆ ವೈನ್ ಸ್ಟೋರಲ್ಲಿ ಗ್ಲಾಸ್ ತೊಳೆಯೋ ಕೆಲಸ. ಇವ್ರು ಹೇಳಿದ್ದು ಕ್ಯಾಶಿಯರ್ ಅಂತ. ಅಲ್ಲಿ ಹೋಗಿ ಕೆಲಸ ನೋಡಿದ್ರೆ ಗ್ಲಾಸ್ ತೊಳೆಯೋದು, ಈ ಎಂಜಿನ್ ಗ್ಲಾಸ್ ಬರುತ್ತಲ್ಲ ಅದೆಲ್ಲ ಎತ್ಕೊಂಡೋಗಿ ತೊಳೆದು ಸೋಪ್, ಫಸ್ಟು ಒಂದು ಕೆಟ್ಟ ನೀರು, ಆಮೇಲೆ ಸೋಪ್ ವಾಟರ್ ನೀರು, ಆಮೇಲೆ ಒಳ್ಳೆ ನೀರು, ಇದೆಲ್ಲ ವಾಶ್ ಮಾಡಿ ಈ ಥರ ನ್ಯಾಪ್ಕಿನಲ್ಲಿ ಒರೆಸ್ಬಿಟ್ಟು ಕ್ಲೀನಾಗಿ ಇಡಬೇಕಾಗಿತ್ತು. ಆ ಟೈಮಲ್ಲಿ ಕುಡಿಯೋಕ್ಕೆ ಬರೋರು ಸ್ವಲ್ಪ ಹೆಸರಾಂತ ವ್ಯಕ್ತಿಗಳು ಇದಕ್ಕೆ ಬರೋರು. ಅವ್ರು ಬರೋ ಸ್ಟೈಲು ಒಂಥರ ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ಳಿ, ಕೆಟ್ಟದಾಗಿ ಕರೆಯೋರು. ನನಗೆ ಆ ಸ್ಟೈಲ್ ತುಂಬ ಇಷ್ಟ. ನಾನು ಯಾಕೆ ಹಂಗೆ ಆಗ್ಬಾರ್ದು, ನಾನು ಯಾಕೆ ಆ ಥರ ಇರಬಾರ್ದು ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಸುಮ್ಮನೆ ಬಾಟ್ಲು ಹೊಡಿಯೋದವರು, ಕೂಗಾಡೋದು, ಈ ಟೇಬಲ್ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕೂತ್ಕೊಳ್ಳೋದು, ನಾನು ಯಾಕೆ ಮಾಡಬಾರ್ದು ಅಂದರೆ ಅಲ್ಲ, ಅಟ್ರಾಕ್ಷನ್ ಆಗ್ತಾಯಿತ್ತು ನನಗೆ. ಒಂಥರ ಈ ಕಬ್ಬಣಕ್ಕೆ ಮ್ಯಾಗ್ನೆಟ್ ಹೆಂಗೆ ಅಟ್ರಾಕ್ಷನ್ ಆಗುತ್ತೆ, ಆ ಥರ ಅಟ್ರಾಕ್ಷನ್ ಆಗೋದು. ಆಮೇಲೆ ಇದೆಲ್ಲ ಮಾಡಾದ್ಮೇಲೆ ನಾನು ಮಾವೆಲ್ಲ ಹೊಡೆದು, ಟೇಬಲೆಲ್ಲ ಒರೆಸಿ, ಪಾತ್ರೆಗೆ ಇದರ ತೊಳೆದು ಇಟ್ಟು ಹೋಗೋಷ್ಟರಲ್ಲಿ 12:30 ಆಗೋದು. ಆವಾಗ ಕದ್ದು ಮುಚ್ಚಿ ಎಲ್ಲರೂ ಒಂದು ಕಡೆ ಒಂದು ಬೇರೆ ತೀರ್ತಿದ್ದೆ, ಯಾರೂ ಗೊತ್ತಿಲ್ಲದಂಗೆ. ಯಜಮಾನನ ಹೋಗ್ಬಿಡೋನು, ಪ್ರದೀಪ್ ಎಲ್ಲ ಲೆಕ್ಕ ತೊಗೊಂಡೋಗಿದ್ದೀನಿ, ಬೆಳಿಗ್ಗೆ ಬಂದುಬಿಡ್ರಿ ಅನ್ನೋನು. ಆಯ್ತು ಬೀಗ ಹಾಕ್ಕೊಂಡು ಹೋಗ್ಬಿಡೋರು. ನಾನು ಒಂದು ಬಿಯರ್ ಇಟ್ಕೊಂಡು ನೈಟೆಲ್ಲ ಕುಡಿತಾಯಿದ್ದೆ. ಅಂದು ಆವಾಗ ನನಗೆ ಆ ಫುಲ್ಲು ಡ್ರಿಂಕ್ಸ್ ಅನ್ನೋದು ನನಗೆ ಅಟ್ರಾಕ್ಟ್ ಆಯಿತು. ಗೊತ್ತಾಗಿತ್ತು. ಅರೆ ಪಾಪ ಇಲ್ಲ, ಅವ್ರ ಮನೇಲಿ ಏನು ನೀಡ್ಸಿದೆ, ಅಕಸ್ಮಾತ್ ಅಕ್ಕಿ ಇಲ್ಲ ಹಾಕೊಂಡ್ರೆ ಒಂದು 2 kg, ಸಕ್ಕರೆ ಇಲ್ಲ ಅಂದರೆ ಒಂದು ಅರ್ಧ kg, 1 kg, ನನ್ನ ಕೆಪಾಸಿಟಿ ಏನಿದೆ ಅದನ್ನು ಮಾಡ್ತಾಯಿದ್ದೆ. ಆ ಮಾಡೋದ್ರಲ್ಲಿ ಆಲ್ಕೋಲ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ತಂದೆ ಸ್ವಲ್ಪ ಅವ್ರಿಗೆ ಗೊತ್ತಾದ ಮೇಲೆ ಅವ್ರಿಗೆ ಒಂದು ರೆಸ್ಪೆಕ್ಟೆಡ್ ಅಲ್ವಾ, ಮಗನ್ನ ಹಿಂಗೆ ಕೇಳೋದು ಅಂದ್ಬಿಟ್ಟು, ಏನೋ ಸ್ವಲ್ಪ ಯಾಕೋ ಚೇಂಜ್ ಆಗ್ತಿದೆಯಪ್ಪ ನೀನು, ಸ್ವಲ್ಪ ಹುಷಾರು ಅಂತ ಹೇಳಿದ್ರು. ಅವ್ನು ಹೇಳಿದ ಮಾತ್ರ ನಂಗೆ ಅರ್ಥ ಆಗಿಲ್ಲ. ಅವಾಗ ನಾನೇನು ದುಡಿತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಕೊಡ್ತಾಯಿದ್ದೀನಿ, ಏನು ನಾನು ಚೇಂಜ್ ಆಗಿರೋದು ಅಂತ ನನ್ನ ಮನಸ್ಸಲ್ಲಿ ಒಂದು ಆ್ಯಟಿಟ್ಯೂಡು. ಆಮೇಲೆ ಹಂಗೆ ನಡೀತು. ಹಂಗೆ ನಡೀತಾ ತುಂಬ ಸ್ವಲ್ಪ ಕಷ್ಟ ಕಾಲ ಬಂತು. ನಮ್ಮ ಮನೇಲಿ ಊಟಕ್ಕೆ ಗತಿ ಇರಲಿಲ್ಲ. ನಮ್ಮ ಅಣ್ಣಂಗೆ ಟ್ರೀಟ್ಮೆಂಟ್ಗೂ ಕಾಸು ಇರಲಿಲ್ಲ. ತುಂಬ ಕಷ್ಟ ಆಗಿತ್ತು. ಅನ್ನ ಬಂದು ಗಂಜಿ ರೀತಿಯಲ್ಲಿ ಮಾಡ್ಕೊಂಡು ಕುಡಿಯೋ ಪರಿಸ್ಥಿತಿ ಉಂಟಿತ್ತು. ಇಲ್ಲ, ನಮ್ಮ ತಮ್ಮಂದ್ರು ಇಬ್ಬರು ಇದ್ದರು, ಚಿಕ್ಕವರಿಬ್ಬರು. ಪಾಪ ಅವ್ರು ಓದ್ತಾಯಿದ್ರು. ಅವ್ರನ್ನ ನಾವು ಕೆಲಸ ಓದೋ ಪರಿಸ್ಥಿತಿ ಇರಲಿಲ್ಲ. ಅವ್ರನ್ನ ಓದಿಸ್ಕೊಂಡು ನಾನು ಮನೆ ಕೆಲಸ ಮಾಡಿಕೊಂಡು, ಮನೇಲಿ ಪಾತ್ರೆ ಸಾಮಾನು ತೊಡಿ, ಏನೋ ಮಾಡು, ಹಾಬಿಂಗ್ ಮಾಡು, ಇದೆಲ್ಲ ಮಾಡಿಕೊಂಡು ಅಮ್ಮಂಗೆ ಸಹಾಯಕನಾಗಿ ಚೆನ್ನಾಗಿದ್ದೆ. ಇದೆಲ್ಲ ಬರ್ತಾ ಇದ್ದಂಗೆ ನಾನು ಆಮೇಲೆ ಯಾರೋ ಹೇಳಿದ್ರು, ನಿಮ್ಮ ಮಗ ಕುಡಿತಾನೆ, ಬೇರೆ ಕೆಲಸಕ್ಕೆ ಹಾಕಿ ಅಂತ. ಆಮೇಲೆ ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ ಒಂದು ಕ್ಯಾಸೆಟ್ ಅಂಗಡಿ ಇತ್ತು, ಅಪ್ಪೋ ಲೈಬ್ರರಿ ಅಂದ್ಬಿಟ್ಟು.
ಅಲ್ಲಿ ನನ್ನ ಕ್ಯಾಸೆಟ್ ಬರ್ತಾಯಿತ್ತು, ಕಪ್ಪಗೆ ಇಷ್ಟು ಉದ್ದ ಬರ್ತಾಯಿತ್ತು. ಆ ಲೈಬ್ರರಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ನನಗೆ 350 ರೂಪೀಸ್ ಸಂಬಳ, ಅದೇ ಕರೆಕ್ಟಾಗಿತ್ತು. ಅಲ್ಲಿನೂ ಸ್ವಲ್ಪ ಏನೋ ಸ್ವಲ್ಪ ತರಲೆ ಕೆಲಸ ಮಾಡಿ ಒಂದು 10-15 ರೂಪಾಯಿ ಕದ್ದು ಬಿಡ್ತಿದ್ದೆ. ಯಾರು ಬರೋರಲ್ಲ ಅವರು, ಒಳ್ಳೆ ಹುಡುಗಪ್ಪ ತೊಗೊಳಪ್ಪ 5 ರೂಪಾಯಿ, ತೊಗೊಳಪ್ಪ 10 ರೂಪಾಯಿ ಅನ್ನೋರು, ಅದನ್ನ ಇಟ್ಕೊಂಡು ಸಿಗರೇಟು ಎಣ್ಣೆ ಹೊಡಿಯೋದು. ಯಾಕಂದರೆ ಕಾಸು ಬಂದು ಸಂಬಳ ಬಂದು ಮನೆ ಕೊಡೋಕ್ಕಾಗಿತ್ತು. ಈ ಮೇಗಡೆ ಖರ್ಚೆಲ್ಲ ಇಲ್ಲಿ ಮೇಂಟೈನ್ ಮಾಡ್ತಾಯಿದ್ದೆ. ಇದು ಮಾಡ್ತಾ ನಂದು ಕುರ್ತಾ ಜಾಸ್ತಿ ಆಯಿತು. ಜಾಸ್ತಿ ಆಗಿ ಸ್ವಲ್ಪ ಆಮೇಲೆ ನಮ್ಮ ಅಪ್ಪು ವಿಡಿಯೋ ಯಜಮಾನರು ಒಂದು ಕೇಬಲ್ ನೆಟ್ವರ್ಕ್ ಸ್ಟಾರ್ಟ್ ಮಾಡಿದ್ರು. ಆ ಕೇಬಲಲ್ಲಿ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರು ನೆಟ್ವರ್ಕ್ ಸ್ಟಾರ್ಟ್ ಆಗಿದ್ದು ಅಂದರೆ ನನಗೆ ಗೊತ್ತಿರೋಂಗೆ ನಮ್ಮ ರಾಜಾಜಿನಗರಲ್ಲೇ ಒಂದು VCP ಇಟ್ಬಿಟ್ಟು ಅದರಿಂದ ಸುಮಾರು ಮನೆ ಕನೆಕ್ಷನ್ ಕೊಡ್ತಾಯಿದ್ರು. ಆ ಒಂದು ಚಾನಲ್ ಸ್ಟಾರ್ಟ್ ಆಗಿದ್ದು ಹಂಗೆ ಬರ್ತಾ ಸುಮಾರು 70-80 ಚಾನಲ್ ಬಂತು. ಆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದು 70-80 ಚಾನಲ್ ತನಕ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಸೆಂಟ್ರಲ್ಲಿ 10 ಚಾನಲ್ ಆದಮೇಲೆ ನಾನು ಯಜಮಾನ ಆಗಿಬಿಟ್ಟೆ. ಆನಂತರ ಮದುವೆ ಜವಾಬ್ದಾರಿ ಅದೆಲ್ಲ ಯಾವಾಗ ತಗೊಂಡು? ಅವಲೇ ಆಗಿದ್ದು, ಅವಲೇ ನಾನು ಹಾಳಾಗಿದ್ದು. ಅವಲೇ ಈ ಲವ್ ಅನ್ನೋದು ಬಂತು. ಲವ್ ಅಂತ ಎಸ್ ಕೇಳಿ ಅದಕ್ಕೇನಿಲ್ಲ. ಲವ್ ಅಂತ ಬಂತು. ಸೊ ಇಂಟು ಕ್ಯಾಸ್ಟ್ ಮ್ಯಾರೇಜು. ಕುಡಿತಾ ಇದ್ದೆ. ಅಲ್ಲ, ಆ್ಯಕ್ಚುಲಿ ನಾನು ನಮ್ಮ ಮಿಸ್ಸಸ್ಗೆ ಐ ಲವ್ ಯು ಅನ್ನೋಕ್ಕೆ ನಾನು 90 ಹಾಕ್ಕೊಂಡೆ ಐ ಲವ್ ಯು ಅಂದೆ. ಒಪ್ಕೊಂಡ್ರು ಅಂದರೆ ಅದು ವಿಧಿ ಇರಲಿಲ್ಲ. ನನಗೆ ಹೇಳಕ್ಕೆ ಮೀಟ್ರಿರಲಿಲ್ಲ. ಇವಾಗ ನಿಮ್ಮ ಹತ್ರ ಮಾರಿ ಇವಾಗ ಈ ಮೀಟ್ರ್ ಇರೋದು ಫಸ್ಟು ಕುಡಿಬೇಕಾದ್ರೆ ಒಂಥರ ಮೀಟ್ರ್. ಇವಾಗ ಏನು ಮೀಟ್ರ್ ಏನು ಬೇಕಾಗಿಲ್ಲ. ಯಾಕಂದರೆ ದೇವ್ರ ಹತ್ರ ಹಾನೆಸ್ಟಿ ಆಗಿದ್ದೀನಿ. ಅದರಿಂದ ಯಾರ ಹತ್ರ ಬೇಕಾದ್ರೂ ಭಯವಿಲ್ಲದೆ ಮಾತಾಡ್ತೀನಿ. ತಪ್ಪು ಮಾಡೋಕ್ಕೆ ಹೋಗಲ್ಲ, ಸುಳ್ಳು ಹೇಳಕ್ಕೆ ಹೋಗಲ್ಲ, ಮೋಸ ಮಾಡೋಕ್ಕೆ ಹೋಗಲ್ಲ. ಫಸ್ಟು ಅದೆಲ್ಲ ಇತ್ತು, ಇವಾಗ ಅದೆಲ್ಲ ಮಾಡಲ್ಲ. ಆದರೆ ಮದುವೆ ಆದ ನಂತರ ನೀವು ಇದನ್ನ ಕಂಟಿನ್ಯೂ ಮಾಡಿದ್ರಂತ ಕುಡಿಯೋದು? ಹೌದು. ಅಲ್ಲೇ ನನ್ನ ಲೈಫ್ ಟರ್ನ್ ಆಗಿದ್ದು ಅಲ್ಲೇ. ನಾನು ಕುಡ್ತಾ ಇದು ಆದಮೇಲೆ ನನ್ನ ಮಿಸ್ಸಸ್ನ ಲವ್ ಮ್ಯಾರೇಜ್ ಆದೆ. ಲವ್ ಮ್ಯಾರೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಬರಬೇಡಪ್ಪ ಮನೆಗೆ ಅಂದರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ವಾ, ನೆಕ್ಸ್ಟ್ ನಾವು ಬ್ರಾಹ್ಮಿನ್ಸು, ಅವರು ಇಂಟರ್ ಕ್ಯಾಸ್ಟ್ ಅರ್ಥ ಮಾಡ್ಕೊಳ್ಳಿ ಬರಬೇಡ ಅಂದರು. ನಾನು ಇನ್ನೂ ರಾಜ ಆಗಿಬಿಟ್ಟೆ. ನಾನು ನಮ್ಮ ಮಿಸ್ಸಸ್ ಒಂದು ಮನೆಯಲ್ಲಿ ನಾನು ಡೈಲಿ ಕುಡಿತಾ ಇದ್ದೆ. ನನ್ನ ಹೆಂಡತಿಗೆ ಯಾಮಾರಿಸ್ತಾ ಇದ್ದೆ. ಏನೋ ಇದು ಬಾಟೆಲ್ಲ ಕುಡಿತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲ ಡಾಕ್ಟ್ರ್ ಹೇಳಿದ್ದಾರೆ ಇದು ಚೆಸ್ಟ್ ಪೇನ್ಗೆ ಡೈಲಿ ಮೆಡಿಸಿನ್ ತೊಗೊಬೇಕಮ್ಮ ಪ್ಲೀಸ್. ಅವಳು ಹೋಗ್ಲಿ ಬಿಡೋದೆ. ಅಲ್ಲ, ಇದು ಕುಡಿಬೇಕಾದ್ರೆ ಚೆನ್ನಾಗಿ ಮಾತಾಡ್ತೆ, ಕುಡ್ದಾದ್ಮೇಲೆ ಒಂಥರ ಮಾತಾಡ್ತಿಲ್ಲ ಏನಕ್ಕೆ ಅಂತ ಕೇಳೋದು. ನಾನು ಏನಂತ ವಿವರಣೆ ಮಾಡಲಿ? ಇಲ್ಲ, ಅದು ಸ್ವಲ್ಪ ಹಂಗೇ ಹೋಗ್ತಾ ಎಫೆಕ್ಟ್ ಆಗ್ಬಿಡುತ್ತೆ, ಮಾತಾಡೋಕ್ಕಾಗಲ್ಲ ಅಂತ ನಾಟಕ ಮಾಡ್ತಾಯಿದ್ದೆ. ಅಂದರೆ ಅಡಿಕ್ಷನ್ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಅವ್ರಿಗೆ ಅಕ್ಕಪಕ್ಕ ಕೇಳಿ ಇವ್ರು ಹೇಳಿ ಎಲ್ಲ ಗೊತ್ತಾಗ್ಬಿಡ್ತು ಕುಡಿತಾನೆ ಮಾಡ್ತಾನೆ ಅಂತ. ನಾನು ಕುಡಿತಾ ಹೆಂಗಿತ್ತು ಅಂದರೆ, ನಾನು ಕುಡಿದು ಫುಟ್ಬಾಲ್ ಬಿದ್ದೋಗ್ಬಿಡ್ತಿದ್ದೆ. ಕುಡಿದು ಎಲ್ಲದಲ್ಲಿ ಬಿದ್ದೋಗ್ಬಿಡ್ತಿದ್ದೆ. ಒಂದೊಂದು ಸರಿ ಮೇಲೆ ಬಟ್ಟೆ ಇಲ್ಲದೆ ಬಂದ್ಬಿಡ್ತಾಯಿದ್ದೆ. ಕೆಸರೆಲ್ಲ ಮಾಡ್ಕೊಂಡ್ಬಂದ್ಬಿಡ್ತಾಯಿದ್ದೆ ಮನೆಯಲ್ಲಿ. ಯಾಕಂದರೆ ಯಾರೂ ಇರಲಿಲ್ಲ ಕೇಳೋರು. ಮಿಸ್ಸಸ್ ಒಬ್ಬರೇ ಕೇಳ್ತಾ ಇದ್ದಿದ್ದು. ಆಮೇಲೆ ಹಂಗೂ ಹಿಂಗೆ ಒಂದು ಮಗು ಆಯಿತು. ನಾನು ಕುಡ್ತಾ ಜಾಸ್ತಿ ಆಯಿತು. ಆಮೇಲೆ ಮಿಸ್ಸಸ್ ಹೇಳಿದ್ರು, ಈ ಕೆಲಸಕ್ಕೆಲ್ಲ ಹೋಗ್ಬೇಡಪ್ಪ ನೀನು. ಆ್ಯಕ್ಚುಲಿ ನಾನು ಅದು ಬಿಟ್ಟ ಮೇಲೆ ಸೌತ್ ಇಂಡಿಯಾ ಟೂರ್ ಆಪ್ರೇಟರ್ ನಮ್ಮ ಸಾರ್ ಒಬ್ಬರು ಹೇಳ್ತಿದ್ರು. ಇವಾಗ ಮೆಜೆಸ್ಟಿಕಲ್ಲಿ ಸೀಗಲ್ ಟ್ರಾವೆಲ್ಸ್ ಅಂದ್ಬಿಟ್ಟು ಅದರಲ್ಲಿ ಸೌತ್ ಇಂಡಿಯಾ ಟೂರ್ ಆಪ್ರೇಟರ್ ನಾನು. ಇಲ್ಲಿ ಕೂತ್ಕೊಂಡು ಮೈಸೂರು, ಊಟಿ, ಕೊಡೈಕೆನಾಲ್, ಮಧುರೈ, ರಾಮೇಶ್ವರಂ, ಕನ್ಯಾಕುಮಾರಿ, ತೇಕಡಿ, ಮೂನಾರ್ ಅಂತ ಹೇಳಿದ್ರೆ ಸಾಕು, ಎಲ್ಲ ಹೇಳ್ಬಿಡ್ತಿದೆ. ಎಲ್ಲೆಲ್ಲಿ ಬ್ರೇಕ್ ಕೊಡಿದ್ರೆ ಏನೇನು ಸಿಗುತ್ತೆ, ಏನು ಸಿಗೋಲ್ಲ, ಎಲ್ಲಿ ಹೋಗಬೇಕು, ಯಾವ ಲಾಡ್ಜ್ಗೆ ಹೋಗಬೇಕು, ಯಾವ ಲಾಡ್ಜ್ಗೆ ಹೋಗ್ಬಾರ್ದು, ಯಾವ ಫಾರೆಸ್ಟ್ಗೆ ಹೋಗಬೇಕು, ಎಲ್ಲಿ ಹುಲಿ ಇರುತ್ತೆ, ಎಲ್ಲಿ ಜಿಂಕೆ ಇರುತ್ತೆ ಅಂತ ಇಲ್ಲಿ ಕೂತ್ಕೊಂಡು ಕಸ್ಟಮರ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಒಂಥರ ಫೂಲ್ ಮಾಡಿ ಅವ್ರ ಕಾಸು ತೊಗೊಂಡ್ಬಿಡ್ತಿದ್ದೆ. ಅರೆ ಅದು ಸತ್ಯ. ಅರೆ ಅವ್ರಿಗೆ ಒಂಥರ ಡ್ರೀಮ್ ವರ್ಲ್ಡ್ಗೆ ಹೇಳ್ಕೊಂಡ್ಬಿಡ್ತಾ ಇದ್ದೆ. ಅಂಥ ಕನ್ನಿಂಗ್ ಮೈಂಡ್ ಇದು. ಇದು ಯಾಮಾರಿಸೋದು, ಕನ್ವಿನ್ಸಿಂಗ್ ಅಲ್ಲ, ಕನ್ನಿಂಗ್ ಮೈಂಡ್ ಅಂದರೆ ಯಾಮಾರಿಸೋದು. ಅದು ನಾನು ಯಾಮಾರ್ತಾ ಇದ್ದೆ. ಒಂದು 500 ರೂಪಾಯಿ ಜಾಸ್ತಿ ತೊಗೊಳ್ಳೋದು, 200 ರೂಪಾಯಿ ಜಾಸ್ತಿ ತೊಗೊಳ್ಳೋದು, ಈ ಥರ ಮಾಡ್ಕೊಂಡು ಮನೆಗೆ ಏನು ಕೊಡ್ತಾ ಇರಲಿಲ್ಲ. ನನ್ನ ಜೊತೆ ಅವಾಗ ಸುಮಾರು ಒಂದು 20-25 ಜನ ಹುಡುಗರು ಇರೋರು. ಪ್ರದೀಪ್ ಸರ್, ದಾದಾ, ದುಬೆ, ಅಣ್ಣ, ಭಯ್ಯ ಅನ್ನೋರು. ಎಲ್ಲ ಬಂದರು ಅಂತಿದ್ರು. ಮೆಜೆಸ್ಟಿಕಲ್ಲಿ ಕಳಿಂಗ ಬಾರ್ ಅಂತ ಇತ್ತು, ಅದೊಂಥರ ಅಡ್ಡ ಇತ್ತು ನಮಗೆ. ಆಮೇಲೆ ಚಿಕ್ಕಪೇಟೆಯಲ್ಲಿ ತೋಕಲ್ ಮಸಂದರ್ಗ ಹತ್ರ ಅಲ್ಲೆಲ್ಲ ದೊನ್ನೆ ಬಿರಿಯಾನಿಗೆ ಅದು ಒಂದು ಅಡ್ಡ ನಮಗೆ. ಮೆಜೆಸ್ಟಿಕಲ್ಲಿ ಯಾವುದೇ ಲಾಡ್ಜಲ್ಲಿ ನಮಗೆ ರೂಮ್ ಇಲ್ಲ ಅಂತಿರಲಿಲ್ಲ. ಅಂದರೆ ಆ ಥರ ಒಂದು ಇದರಲ್ಲಿತ್ತು ನಂದು ಗ್ರೇಟ್. ನಾನು ಟೂರಿಸ್ಟ್ನ ಬುಕ್ ಮಾಡ್ತೀನಲ್ಲ, ನನಗೆ ರೂಮ್ಸ್ ಕೊಡ್ತಾಯಿದ್ರು. ಅಂದರೆ ಅಕ್ಕ ಹಂಗೆ ಭಯ ಬಿಡ್ತಿದ್ರು. ಏನಿಲ್ಲ, ಅದು ನನಗೆ ಗೊತ್ತಿಲ್ಲ ರೌಡಿಸಮ್ ಅಂತ. ಅದೇ ಅವರು ನನಗೆ ಮರ್ಯಾದೆ ಕೊಡ್ತಿದ್ರು ಅಷ್ಟೇ. ಅದು ರೌಡಿಸಮ್ ಅಲ್ಲ, ಅದು ನಾನು ತಿಳ್ಕೊಂಡಿದ್ದೆ ಆ ಥರ ನನ್ನ ಮೈಂಡ್ ಸೆಟ್. ಆದರೆ ಆ ಥರ ಮಾಡ್ತಾ ತಿರ್ಗಾ ಕುಡ್ತಾ ಜಾಸ್ತಿ ಆಗಿ ಮನೇಲಿ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕೆಲಸ ಮಾಡಿದೆ. ಬೇರೆ ಕೆಲಸ ಯಾವುದಂದರೆ ಟೋಟಲ್ ಆಪೋಸಿಟ್ ಅಂದರೆ ಹೆಂಗೆ ಅಂದರೆ,
ಈ ಚಿಕ್ಕಪೇಟಲ್ಲಿ ಲಾಲ್ ಬಿಲ್ಡಿಂಗಲ್ಲಿ ಶರ್ಟ್ ಸಿಗುತ್ತೆ 48 ರುಪೀಸ್ 40 ರೂಪೀಸ್ ಇವತ್ತಿಗೂ ಸಿಗುತ್ತೆ 42 ರುಪೀಸ್ 50 ರುಪೀಸ್ಗೆ. ಅದನ್ನು ತೊಗೊಂಡು ಫುಟ್ಪಾತ್ ಮೇಲೆ ಹಾಕ್ಬಿಟ್ಟು 100 ರುಪೀಸ್ ಅಂತ ಮಾಡ್ತಾಯಿದ್ದೆ. ಎಲ್ಲಿದ್ದೆ ನಾನು, ಯಾವ ರೀತಿ ಇದ್ದೆ, ನನ್ನ ಸ್ಟೇಜ್ ಹೆಂಗೆ ಬರ್ತಾ ಇದೆ, ಒಂದೊಂದೇ ಇಳಿತಾ ಇದೆ. ಅದನ್ನು ಬ್ಯಾಗ್ ಹಿಂಗೆ ಹಾಕ್ಕೊಂಡು ಈ ರಾಜಗಿರಿ ಇಂಡಸ್ಟ್ರಿಯಲ್ ಏರಿಯಾ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಯಶವಂತಪುರ ಎಲ್ಲೆಲ್ಲಿ ಕ್ರೌಡ್ ಇರುತ್ತೆ ಪಬ್ಲಿಕ್ಸು ಅಲ್ಲಿ ಮಾರ್ತಾಯಿದ್ದೆ. ಅದೇನಿಲ್ಲ 2-3 ಮಾರ ಸಾಕು ನನಗೆ, ಎಣ್ಣೆ ಕಸ್ಕೊಂಡ್ಬಿಟ್ಟು. ಆಮೇಲೆ ಮಿಕ್ಕಿದ್ದು ಇನ್ನೂ ಜೋರಾಗಿ ಮಾಡ್ತಾಯಿದ್ದೆ. ಅಂದರೆ 4 ಹಂಗೆ ಯಾರ ಪಾಪ ಬರೋರು ಏನೋ ಮಾಡ್ತಾನೆ ಹುಡುಗ ಅಂದ್ಬಿಟ್ಟು 100 ರೂಪಾಯಿ ಆದರೆ ತುಂಬ ಬೀಸ್ ಅಲ್ವಾ, ತೊಗೊಂಡು 1-2 ದಿನ ಹಾಕೊಂಡು ಬಿಸಾಕಿದ್ರು ನಡೆಯುತ್ತೆ ಅಂದ್ಬಿಟ್ಟು ತೊಗೊಳ್ತಾಯಿದ್ರು. ಒಳ್ಳೆ ವ್ಯಾಪಾರ ಆಗ್ತಿದ್ದು. ನಾನು ಏನು ಮಾಡ್ತಿದ್ದೆ, ಹುಡುಗರನ್ನೆಲ್ಲ ಕರೆದು ಎಣ್ಣೆ ಹೊಡಿತಾಯಿದ್ದೆ. ನಾಳೆಗೆ ಮೆಟೀರಿಯಲ್ ಕಾಸು ಇರ್ತಿರಲಿಲ್ಲ. ಆಮೇಲೆ ನಮ್ಮ ಮನೇಲಿ ಹಿಂಗೆ ಏನು ನೀನು ಇದೆಲ್ಲ ಮಾಡ್ತೀಯ ಹಂಗೆ ಫುಲ್ ಲಾಸ್ ಮಾಡ್ತಾಯಿದ್ದೆ. ಏನು ಆ ಕಾಲದಲ್ಲಿ ಒಂದು ನಮಗೆ ಗೊತ್ತಿರೋಂಗೆ ಒಂದಿನಕ್ಕೆ 5,000 8,000 10,000 ರೂಪಾಯಿ ಲಾಸ್ ಮಾಡ್ತಾಯಿದ್ದಿದ್ದು. ಅವಾಗ ಕೇಳೋರು ಯಾರಿದ್ದಾರೆ? ಮಿಸ್ಸಸ್ಗೆ ಸುಳ್ಳು ಹೇಳ್ತಿದ್ದೆ, ಇವತ್ತೇನೂ ಆಗಿಲ್ಲ, ಅಲ್ಲಿಟ್ಟಿದ್ದೀನಿ ಬಟ್ಟೆ ಇಲ್ಲಿಟ್ಟಿದ್ದೀನಿ ಬಟ್ಟೆ ಸುಳ್ಳು ಹೇಳ್ತಾಯಿದ್ದೆ, ಮಾಡ್ತಾಯಿದ್ದೆ, ತಪ್ಪು ಕೆಲಸ ಮಾಡ್ತಾಯಿದ್ದೆ, ಕುಡಿತಾಯಿದ್ದೆ ಅಷ್ಟೇ, ಬೇರೆ ತಪ್ಪು ಕೆಲಸ ಮಾಡ್ತಾಯಿದ್ದೆ. ಕುಡಿದ್ಮೇಲೆ ಟೈಟ್ ಆಗಿಬಿಡ್ತಿದ್ದೆ, ಇಲ್ಲ ಅವ್ರು ಹೊಡಿಯೋರು ಇಲ್ಲ ನಾನು ಹೊಡಿತಾಯಿದ್ದೆ. ಈ ಥರ ಎಲ್ಲ ಒಂಥರ ಏನೋ ಹುಚ್ಚು ಜೀವನ, ಲೈಫೇ ಅಲ್ಲ ಅದು, ಆ ಥರ ಮಾಡ್ತಾಯಿದ್ದೆ. ಆಮೇಲೆ ಮದುವೆ ಆಯಿತು. ಒಂದು ಟೈಮ್ ಹಿಂಗಾಯಿತು ಅಂದರೆ, ನನ್ನ ದೊಡ್ಡ ಮಗ ಇದೆ 7 ಮಂತ್ ಅವನು. ನನಗೆ ಇವತ್ತಿಗೂ ಜ್ಞಾಪನ ಇದೆ. ಒಂದು ಮಿಡ್ ನೈಟಲ್ಲಿ ನಂಗೆ 2 ಗಂಟೆಗೆ ಹೆಡ್ಡೇಕ್ ಬಂದುಬಿಟ್ಟಿದೆ. ಫುಲ್ ಕುಡಿದಿದ್ದೆ, ಹೆಡ್ಡೇಕು. ಅದು ಕುಡುಕರಿಗೆ ಗೊತ್ತು, ಹೆಂಗಾರು ಮಾಡಿ ಕುಡಿಬೇಕು ಅವಾಗ, ಆ ಥರ ಪರಿಸ್ಥಿತಿ. ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಮಿಸ್ಸಸ್ಸು ಡೋರ್ ಲಾಕ್ ಮಾಡಿಬಿಟ್ಟು ಮಲಗಿಬಿಟ್ಟವಳೆ, ಡೋರ್ ಲಾಕೆಲ್ಲ ಮುಚ್ಚಿಬಿಟ್ಟವಳೆ. ಇಲ್ಲಾಂದರೆ ಹೋಗಿ ಕುಡಿತಾಯಿದ್ದೆ ನಾನು. ನನಗೆ ಬೆಳಿಗ್ಗೆ 1 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆದಾಗ ಎಣ್ಣೆ ಬೇಕೇ ಬೇಕು. ನಾನು ಮಲಗಿದ್ರೆ ನನ್ನ ದಿಮ್ಮ ಕೆಳಗಡೆ 2 ಕ್ವಾರ್ಟರ್ ಇರಲೇಬೇಕು. ನನಗೆ ನಾನು ನಿದ್ದೆ ಮಾಡೋನಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದೆ ನಾನು. ನನ್ನ ಮಗ ಒಂದ್ಸರಿ ಅಳ್ತಾ ಇದ್ದ, ಏನು ಮಾಡೋದು ನಂಗೆ ತಲೆ ಓಡಿಲ್ಲ, ಏನು ಮಾಡಿದೆ, ಅವನ್ನ ಸಾಯಿಸಬೇಕು ಅಂದ್ಬಿಟ್ಟು ದಿಂಬೆತ್ತಿ ಇಡೋಕ್ಕೆ ಹೋಗಿದ್ದೆ. ಸ್ವಂತ ಮಗನ ಏನಿದ್ರೆ ಅವ್ರನ್ನ ಒಂಥರ ಪ್ರೀತಿ ಮಾಡಿ ಸ್ವಾಂತನ ಮಾಡೋಕ್ಕೆ ನನಗೆ ಅಷ್ಟು ಕೆಪಾಸಿಟಿ ಇರಲಿಲ್ಲ. ಅದೇನು ದೇವರ ಹೊತ್ತು ಸಡನ್ನಾಗಿ ಹಿಂಗೆ ಗಿಡಕ್ಕೆ ಹೋದು ನಿಂಗೆ ಎದ್ಬಿಟ್ಟೆ. ಇವತ್ತು ಅವನಿಗೆ 28 ಇಯರ್ಸ್, ಇವತ್ತು ಚೆನ್ನಾಗಿದ್ದಾನೆ. ಅವ್ರು ಇದೇ ಥರ ರಿಯಾಬ್ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ದಿನ ಆದಮೇಲೆ ಹಿಂಗೆ ಇದೇ ಥರ ಆಯಿತು ನಂದು. ಮನೆ ಬಿಟ್ಟು ಹೋಗೋದು ಬರೋದು, ಮನೆ ಬಿಟ್ಟು ಹೋಗೋದು ಬರೋದು, ಮನೆಗೆ ಗಲಾಟೆ ಆಗೋದು, ಮನೆಗೆ ಏನು ತರದೇ ಇರೋದು, ಈ ಥರ ಎಲ್ಲ ಆದಾಗ ಆದ ಸೆಂಟಲ್ಲಿ ತಿರ್ಗಿ ಅವಳಿ ಜೋಡಿ ಮಗು ಆಯಿತು. ಆ ಅವಳಿ ಜೋಡಿ ಮಗು ಆಗಿದ್ದೇ ನಂಗೆ ಬಂದಿದೆ ಎಫೆಕ್ಟ್. ಅಂದರೆ ಅವರಿಂದ ಅಲ್ಲ, ಒಂದು ತುಂಬ ಆವಾಗ ನಂದು ರಾಕ್ ಬಾಟಮ್ ಸ್ಟೇಜ್. ಅಂದರೆ ಮನೆ ಇಲ್ಲ, ಮಠ ಇಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಬಂದು ಪಾರ್ಕಲ್ಲಿ ಕೂತ್ಕೊಳ್ಳೋದು, ಸಾಯಂಕಾಲ ಹೋಗೋದು. ಸಂಬಳ ಎಲ್ಲಿ ಅಂದರೆ ಕೊಡ್ತೀನಿ ಅಂತ ಏನು ಮಾಡೋದಿಲ್ಲ, ಅಲ್ಲಿ ಭಿಕ್ಷೆ ಬಿಡ್ತಾಯಿದ್ದೆ. ಹಿಂಗೆ ಫ್ರೆಂಡ್ಸ್ ಹತ್ರ ಒಂದು 500 1000 ಒಂದು ಅದು ಭಿಕ್ಷೆನೇ ಕೇಳ್ತಾಯಿದ್ದೆ. ಆದರೆ ಅವ್ರು ರಿಟರ್ನ್ ಕೊಡ್ಬೇಕಾದ್ರೆ ಭಯ ಆಗ್ತಿತ್ತು. ಅವ್ನು ನಾಳೆ ಕೊಡು ಅನ್ನೋನು. ಆ ಕೊಡೋಕ್ಕಿಲ್ದಾಗ ತರಲೆ ಮಾಡ್ಕೊಂಡು ಕುಡಿದ್ಬಿಟ್ಟು ಗಲಾಟೆ ಮಾಡ್ಕೊಂಡ್ಬಿಡ್ತಿದ್ದೆ ಈ ಥರ. ಆಮೇಲೆ ಮನೇಲಿ ಮಗು ಆಯಿತು. ನನಗೆ ಗೊತ್ತಿರೋಂಗೆ ಆ ಮಕ್ಕಳಿಗೆ ನಾನು ನರ್ಸಿಂಗ್ ಹೋಮಲ್ಲಿ ಡಿಸ್ಚಾರ್ಜ್ ಮಾಡ್ತಾರಲ್ಲ, ಡಿಸ್ಚಾರ್ಜ್ ಮಾಡೋ ಫೀಸ್ ಕಟ್ಟಿಲ್ಲ ನಾನು. ಇಲ್ಲ ಅವ್ರು ನಮ್ಮ ಮಿಸ್ಸಸ್ಸು ಅಂದರೆ ಮಿಸ್ಸಸ್ಗೆ ನಮ್ಮ ಮಾವ ಚೆನ್ನಾಗಿದ್ರು ಪಾಪ, ಅವ್ರು ಕೊಡ್ತಾಯಿದ್ರು. ಏನೋ ಬಿಡಮ್ಮ, ಹೋಗ್ಲಿ ಬಿಡಮ್ಮ, ನನಗೂ ಕರೆದು ಬುದ್ಧಿ ಹೇಳೋರು. ನನಗೆ ಕೇಳಿಸ್ಕೊಂಡೆ, ಅಯ್ಯೋ ನೀನೇನನ್ನೋದು, ಆ ಥರ ಒಂಥರ ಆ್ಯಟಿಟ್ಯೂಡ್ ಇತ್ತು. ಕೇಳಿಸ್ಕೊಳ್ತಾ ಇದ್ದೆ, ನೀವು ಹೇಳೋದಲ್ಲ. ಆಮೇಲೆ ನೀನೇನು ಹೇಳೋದು ಹೋಗವ್ಯ, ಆ ಥರ ಇತ್ತು. ಮನೇಲಿ ಕಷ್ಟ ಇತ್ತು, 3 ಮಕ್ಕಳು. ನಮ್ಮ ಮಿಸ್ಸಸ್ ಪಾಪ ತಂದರೆ 2 ನಿಪ್ಪಲ್ಲು, 2 ಅದೇನು ನ್ಯಾಪ್ಕಿನು ಎಲ್ಲ 2 ತರಬೇಕು. ನನಗೊಂದು ಸಲ 500 ರೂಪಾಯಿ ಕೊಟ್ಟಿದ್ದಾರೆ. ಅದೇ ಇಲ್ಲ, ಹಾಸ್ಪಿಟಲಲ್ಲಿ ಒಂದು ಬಿಲ್ಲಾಗಿತ್ತು, ನಾನು ಕರೆಕ್ಟಾಗಿ ಹೋಗ್ತಿರಲಿಲ್ಲ. 23,700 ರೂಪಾಯಿನೋ ಸಮಥಿಂಗ್ ಆಗಿತ್ತು. ಲಕ್ಷ್ಮೀ ಮೆಟರ್ನಿಟಿ ಹೋಮ್ ಮಲ್ಲೇಶ್ವರಮಲ್ಲಿ. ಅವ್ರು ನನಗೆ ಕೇಳೋ ಕಟ್ಟಪ್ಪ ಅಂತ, ನನ್ನ ಹತ್ರ ಇಲ್ಲ ಅಂತ ಹೇಳಿದೆ. ಏನಪ್ಪ ಇನ್ನೂ ಅಂತ ಕೆಟ್ಟದಾಗಿ ಮಾತಾಡಿದ್ರು. ಅದು ಇವತ್ತಿಗೂ ಮನಸ್ಸಲ್ಲೇ ಇದೆ, ಅದು ಕೆಟ್ಟದಾಗಿ ಮಾತಾಡಿದ್ರು. ಆಮೇಲೆ ಅವರೇ ಕಟ್ಟಿದ್ರು, ಕೊಟ್ಬಿಟ್ಟು ನನ್ನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ರು, ನಿಮ್ಮ ಮನೆಗೆ ಬರಬೇಡ ಅಂದ್ಬಿಟ್ಟು. Like, comment, and subscribe.